ಒಳ್ಳೆ ಹ್ಯಾಬಿಟ್. ಸೊ ನಾನು ನಿಮಗೆ ಜಾವಾ ಸ್ಕ್ರಿಪ್ಟ್ ಟ್ಯಾಗ್ಗಳ ಬಗ್ಗೆ ಹೇಳಿದೆ, ಹೆಂಗೆ ಇನ್ಕ್ಲೂಡ್ ಮಾಡೋದು ಅಂತ ಹೇಳಿದೆ, ಕೆಲವೊಂದು ಬೇಸಿಕ್ ಸಿಂಟ್ಯಾಕ್ಸ್ನ ಹೇಳಿದ್ದೀನಿ. ಸೊ ಈಗ ಒಂದು ಫಸ್ಟ್ ಪ್ರೋಗ್ರಾಮ್ ನೀವು HTMLಗೆ ಜಾವಾ ಸ್ಕ್ರಿಪ್ಟ್ನ ಆ್ಯಡ್ ಮಾಡೋಣ. ಹೇಗೆ ಆ್ಯಡ್ ಮಾಡೋದು? ಸೊ ಇಲ್ಲಿ ನೋಡಿ, HTML ಒಂದು ಪೇಜ್ ಕ್ರಿಯೇಟ್ ಮಾಡಿದೀವಿ, ಬಾಡಿ ಟ್ಯಾಗ್ ಒಳಗಡೆ ನಾವು ಸ್ಕ್ರಿಪ್ಟ್ ಅಂತ ಒಂದು ಟ್ಯಾಗ್ ಆ್ಯಡ್ ಮಾಡಿದೀವಿ. ಸಿಮಿಲರ್ ಟು ಯುವರ್ ಅದರ್ ಸ್ಕ್ರಿಪ್ಟ್. ಈ ಸೆಕ್ಷನ್ ಬಿಟ್ಬಿಟ್ರೆ ಸ್ಕ್ರಿಪ್ಟ್ ಟ್ಯಾಗ್ ಇಟ್ ಲುಕ್ಸ್ ಲೈಕ್ ಮಚ್ ಮೋರ್ ಸಿಮಿಲರ್ ಟು ಯುವರ್ HTML ಟ್ಯಾಗ್ಸ್. ಅದ್ರ ಒಳಗಡೆ ಏನಾಗಿದೆ, ಡಾಕ್ಯುಮೆಂಟ್ ರೈಟ್ ಹೆಲೋ ವರ್ಲ್ಡ್ ಅಂತ ಇದೀನಿ. ಸೊ ನೀವೀಗ ಬ್ರೌಸರ್ ತಗೊಂಡ್ರೆ ಈ ರೀತಿ ಒಂದು ಬ್ರೌಸರ್ ಟ್ಯಾಬ್ ಇದ್ರೆ, ಡಾಕ್ಯುಮೆಂಟ್ ಅಂದ್ರೆ ಯಾವುದು? ಡಾಕ್ಯುಮೆಂಟ್ ಅಂದ್ರೆ ಎಂಟೈರ್ ಬ್ರೌಸರ್ ವೆಬ್ ಪೇಜ್ ಈಸ್ ಅವರ್ ಡಾಕ್ಯುಮೆಂಟ್. ನಾವೇನ್ ಪ್ರಿಂಟ್ ಮಾಡ್ತಾ ಇದೀವಿ? ಹೆಲೋ ವರ್ಲ್ಡ್ ಅನ್ನೋದು ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಒಂದೇ ಒಂದು ಪ್ರಿಂಟ್ ಮೆಸೇಜ್ ಹಾಕಿದೀವಿ ಜಾವಾ ಸ್ಕ್ರಿಪ್ಟ್ ಒಳಗಡೆ, ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದೆನ್ ಸ್ಕ್ರಿಪ್ಟ್ ಟ್ಯಾಗ್ ಕ್ಲೋಸ್ ಮಾಡಿದೀವಿ, ಬಾಡಿ ಅಂಡ್ HTML ನ ಕ್ಲೋಸ್ ಮಾಡಿದೀವಿ. ಬೆಟರ್ ಅಬ್ಸ್ಟ್ರಕ್ಟಿವ್ ಅಂದ್ರೆ ನಾವಿಲ್ಲಿ ಹೆಡರ್ ಟ್ಯಾಗ್ ನ ಯೂಸ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಯುವರ್ ಸಿಂಪಲ್ ಜಾವಾ ಕೋಡ್ ವೇರ್ ಇನ್ಲೈನ್ ಜಾವಾ ಸ್ಕ್ರಿಪ್ಟ್ ನಾವು ಯೂಸ್ ಮಾಡಿ ಒಂದು HTML ಕೋಡ್ ಒಳಗಡೆ ಸೇರಿಸಿದೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ ಅದನ್ನ ನೀವು HTML ಒಳಗಡೆ ಮಾಡಬೇಕು ಅನ್ನೋದೇ ಜಾವಾ ಸ್ಕ್ರಿಪ್ಟ್ ಮೊದಲನೇ ಪರ್ಪಸ್. ಅಂದ್ರೆ ಮೀನ್ಸ್ ಇವ್ಯಾಲ್ಯೂಯೇಷನ್ ಇಲ್ಲ. HTML ಅಲ್ಲಿ ಬಸ್ ಟ್ಯಾಗ್ಸ್ ಎನ್ಕ್ಯಾಪ್ಸುಲೇಷನ್, ಟ್ಯಾಗ್ ನ ಕಂಟೆಂಟ್ ಇನ್ವಾಲ್ವ್ ಮಾಡ್ತಿದ್ವಿ ಅಷ್ಟೇ. ಬಟ್ ವೆನ್ ಯು ವಾಂಟ್ ಟು ಇವ್ಯಾಲ್ಯೂಯೇಟ್ ಸಮಥಿಂಗ್, ಪ್ರಾಸೆಸ್ ಮಾಡಬೇಕು ಅಂದ್ರೆ ಜಾವಾ ಸ್ಕ್ರಿಪ್ಟ್ ಬೇಕಾಗುತ್ತೆ. ಅದಕ್ಕೆ ಏನ್ ಬೇಕು? ಇಂಪಾರ್ಟೆಂಟ್ ಆಗಿ ದ ಎಲಿಮೆಂಟ್ಸ್ ವಿಚ್ ಇಸ್ ವ್ಯಾಲ್ಯೂಸ್. ವ್ಯಾಲ್ಯೂಸ್ ನ ನೀವು ಸೇವ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಹೇಗೆ ಸೇವ್ ಮಾಡ್ತೀರಾ? ಥ್ರೂ ವೇರಿಯೇಬಲ್ಸ್. So how do you declare a variable in your other programming languages? There you need a data type specifications such as int, boolean, float, double. ಈ ರೀತಿ ಒಂದು ಡೇಟಾ ಟೈಪ್ ಸ್ಪೆಸಿಫಿಕೇಶನ್ ಮಾಡಬೇಕಾಗಿರುತ್ತೆ. ಆದರೆ what is the benefit of JavaScript is here, it doesn't need any data type to be specified while declaring. var dot name is equal to string value ಕೊಟ್ಟಿದ್ದೀವಿ, var dot num is equal to 14 ಕೊಟ್ಟಿದ್ದೀವಿ, var dot name is equal to some name ಕೊಟ್ಟಿದ್ದೀವಿ, like that. ಸೊ ಈ ರೀತಿ var ಅಂತ ನೀವು ಸ್ಪೆಸಿಫೈ ಮಾಡಿದ್ರೆ ಸಾಕು. ಇಟ್ ಇಸ್ ಟ್ರೀಟೆಡ್ ಆಸ್ ಎ ವೇರಿಯಬಲ್ ಇನ್ ಯುವರ್ ಜಾವಾ ಸ್ಕ್ರಿಪ್ಟ್. ಇಟ್ ಡಸಂಟ್ ನೀಡ್ ಎನಿ ಟೈಪ್ ಆಫ್ ಡೇಟಾ ಟೈಪ್ ಸ್ಪೆಸಿಫಿಕೇಶನ್ ಅಂಟಿಲ್ ಇಟ್ಸ್ ಕಾಲ್ಡ್. ಅದನ್ನ ಯೂಸ್ ಮಾಡೋಕ್ಕೂ ಮುಂಚೆ, ಅಸೈನ್ ಮಾಡೋಕ್ಕೂ ಮುಂಚೆ, ಅದು ಯಾವ ಡೇಟಾ ಟೈಪ್ ಆರು ಆಗಿರ್ಬೋದು, ವೆನ್ ಯು ಅಸೈನ್ ಎ ವ್ಯಾಲ್ಯೂ ಆರ್ ವೆನ್ ಯು ಯೂಸ್ ಇಟ್ ಫಾರ್ ಸಮ್ ಪರ್ಪಸ್ ಇನ್ ದ ಪ್ರೋಗ್ರಾಮಿಂಗ್, ಆಗ ಆ ವೇರಿಯಬಲ್ ಆ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ಲೈಟ್ ರನ್ಸ್ ಆನ್ ಬ್ರೌಸರ್ ಲೆವೆಲ್ ರನ್ ಆಗೋದ್ರಿಂದ, ಕಂಪೈಲರ್ ಅಂಡ್ ಬೈನರಿ ಡಿವಿಷನ್ ಇಲ್ಲದೆ ಇರೋದ್ರಿಂದ, ಡೈನಾಮಿಕ್ ಟೈಮ್ ಅಲ್ಲಿ ಯಾವ ವೇರಿಯಬಲ್ ಯಾವ ಟೈಪ್ ಆದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇಂಟು, ಫ್ಲೋಟ್ ವೇರಿಯಬಲ್ ಟು ನಂಬರ್ಸ್, ಈ ರೀತಿ ಯಾವ ತರನಾದ್ರೂ ಎಕ್ಸ್ಚೇಂಜ್ ಮಾಡ್ಬೋದು ವೇರಿಯಬಲ್. ದಟ್ಸ್ ಒನ್ ಆಫ್ ದ ಈಸಿಯೆಸ್ಟ್, ದಟ್ ಮೇಕ್ಸ್ ಲಾಟ್ ಈಸಿ ಫಾರ್ ಪ್ರೋಗ್ರಾಮರ್ ಟು worry about data type assignments and evaluations. So ನಾನು ಆಗ್ಲೇ ಹೇಳ್ದಂಗೆ ಇವ್ಯಾಲ್ಯೂಯೇಷನ್ ಈಸ್ ಅ ಪರ್ಪಸ್ ಒಂದು ಪ್ರೋಗ್ರಾಮಿಂಗ್ ಜಾವಾಸ್ಕ್ರಿಪ್ಟ್ ನ HTML ಇಂಕ್ಲೂಡ್ ಮಾಡೋದು ಅಂತ. ಸೊ ಹೌ ಕೆನ್ ದಿಸ್ ಪಾಸಿಬಲ್? ಟ್ರೂ ಆರ್ ಫಾಲ್ಸ್, ರೈಟ್ ಆರ್ ರಾಂಗ್ ಅಂತ ನಾವು ಚೂಸ್ ಮಾಡದೆ ಹೋದ್ರೆ, ಸೊ ವಾಟ್ ಈಸ್ ದ ಇವ್ಯಾಲ್ಯೂಯೇಷನ್? ನಂಬರ್ ಅಂಡ್ ಈ ಕ್ಯಾಲ್ಕುಲೇಷನ್ ಡಿಸ್ಪ್ಲೇ ಮಾಡ್ತೀರಾ, ಏನ್ ಉಪಯೋಗ? ಸೊ ದಟ್ ಈಸ್ ವೇರ್ ಕಮ್ಸ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ವಿಚ್ ಇಸ್ ಇಫ್ ಸ್ಟೇಟ್ಮೆಂಟ್. ಸೊ ಈ ಒಂದು ಕಂಡೀಷನ್ ಕೊಟ್ಟು ನಾವು ಐದರ್ ದಿಸ್ ಆರ್ ದಟ್ ಅಂತ ಚೂಸ್ ಮಾಡ್ಲಿಕ್ಕೆ ಇಫ್ ಸ್ಟೇಟ್ಮೆಂಟ್ ಈಸ್ ಮೋಸ್ಟ್ ಸಿಂಪ್ಲಿಸ್ಟಿಕ್ ಅಂಡ್ ವೆರಿ ಯೂಸ್ಫುಲ್. ಸೊ ಅದನ್ನ ಕೂಡ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಹಿಯರ್ ಯು ಕ್ಯಾನ್ ಸಿ ದ ಸಿಂಪಲ್ ಜಾವಾ ಸ್ಕ್ರಿಪ್ಟ್ ಸಿಂಟ್ಯಾಕ್ಸ್ ಫಾರ್ ಯುವರ್ if statement. If it looks like much more similar to your any programming language, open with brackets, close with bracket. Intermediate ಅಲ್ಲಿ ಏನಿದೆ, here you can give an expression. Expression ಅಂದ್ರೆ ಏನು? your comparisons. If a equal to b, b equal to c, ಈ ತರ ಕಂಪ್ಯಾರಿಸನ್ಸ್ ನ ಕೊಟ್ಟು ಟ್ರೂ ಆದ್ರೆ ಫ್ಲವರ್ ಬ್ರಾಕೆಟ್ ಒಳಗಡೆ ಇರೋ ಸೆಕ್ಷನ್ ಎಕ್ಸಿಕ್ಯೂಟ್ ಮಾಡ್ತೀರಾ, ಎಲ್ಸ್ ಆದ್ರೆ ಎಲ್ಸ್ ಸೆಕ್ಷನ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಸೊ ಇದು ಸಿಂಟ್ಯಾಕ್ಸ್ ಲುಕ್ಸ್ ಲೈಕ್ ಮಚ್ ಮೋರ್ ಸಿಮಿಲರ್ ಟು ಯುವರ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಏನೋದಿದ್ರೆ ಅದೇ ರೀತಿ ಇದೆ, ಬಟ್ ಹಿಯರ್ ಯು ಕ್ಯಾನ್ ಸಿ ಬೆಟರ್ ಒನ್. ಸೊ ಎಕ್ಸಾಂಪಲ್ ನ ಇಲ್ಲಿ ಕೊಟ್ಟಿದ್ದೇನೆ. ಹಿಯರ್ ಏಜ್ ಅಂತ ಒಂದು ವೇರಿಯೇಬಲ್ಗೆ ನಾನು 18 ಅಂತ ಕಂಪೇರ್ ಮಾಡ್ತಾ ಇದ್ದೀನಿ. ಅಂಡ್ ಐ ಆಮ್ ಗಿವಿಂಗ್ ದ ಪ್ರಿಂಟ್ ಸ್ಟೇಟ್ಮೆಂಟ್, ಇಟ್ ಈಸ್ ರೈಟ್ ಕ್ವಾಲಿಫೈಯರ್ ಫಾರ್ ದ ಡ್ರೈವಿಂಗ್. ಏನೋ ಡ್ರೈವಿಂಗ್ ಬರುತ್ತೆ ಎಲ್ಲರಿಗೂ, 18 ಆಗಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ನೋಡ್ಕೊಳ್ಳಿ, ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ, ಒಳ್ಳೇದು. ಎಲ್ಲ ಕಡೆ ಪೊಲೀಸ್ ಹಿಡಿತಾ ಇದ್ದಾರೆ, ಹಿಡ್ಕೊಂಡ್ರೆ ಒಳ್ಳೇದು. So next we have a looping structures in JavaScript. So if I want to print 100 lines with the same statement, if ನಿಮ್ಗೆ 100 ಸಲ ಟೈಪ್ ಮಾಡಿ ಅಂತ ಕೊಟ್ರೆ, what is the meaning of programming ಅಲ್ಲ? So when you have number of repetitive jobs, ಆಗ ನಾವು ಈ looping structures ನ ಯೂಸ್ ಮಾಡಬಹುದು. So for example, for loop and while loop and do while loop. Here we have 3 looping structure in JavaScript.
It is as much as similar to your C programming ಅಲ್ಲಿ for loop, while loop ಏನಿತ್ತು ಅದೇ ರೀತಿ ಒಂದು ಸಿಂಟ್ಯಾಕ್ಸ್ ಇದೆ. Even then, who are new to Java coding, I would like to show that as syntax here. So here a for loop which carries 3 section: variable declaration section, condition section and action section. Increment ಅಂತ ಹೇಳ್ತೀವಿ action. ಇಲ್ಲಿ ಇನಿಷಿಯಲೈಸ್ ಮಾಡ್ತೀವಿ, ಇಲ್ಲಿ ಕಂಡೀಷನ್ ಕೊಡ್ತೀವಿ, ಲಾಸ್ಟ್ ಒನ್ ಅಲ್ಲಿ ಇನ್ಕ್ರಿಮೆಂಟ್ ಮಾಡ್ತೇವೆ. ಸೊ ಸಿಮಿಲರ್ ಟು ವ್ಯಾರ್. ಇನ್ನೊಂದು ಅಡಿಷನಲ್ ಇದೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ, ಏನು ಅಂದ್ರೆ ವ್ಯಾರ್ ಇನ್ ದ ಲಿಸ್ಟ್. ಒಂದು ಅರೇ ಇದ್ರೆ ಟೋಟಲ್ ಅರೇ ಬೈ ಇಂಡಿವಿಜುವಲ್ ಎಲಿಮೆಂಟ್ಸ್, ಒನ್ ಬೈ ಒನ್ ಅದೇ ಚೂಸ್ ಮಾಡ್ಕೊಂಡು ಅರೇನ ಇಟರೇಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದ ಅಡ್ವಾನ್ಸ್, ವೆರಿ ಗುಡ್ ಫಾರ್ ಲೂಪಿಂಗ್ ಸ್ಟ್ರಕ್ಚರ್. ಯು ನೀಡ್ ನಾಟ್ ಟು ವರಿ ಅಬೌಟ್ ವೇರ್ ಇಸ್ ಝೀರೋ, ವೇರ್ ಇಸ್ ಲಾಸ್ಟ್ ಎಲಿಮೆಂಟ್, ವೇರ್ ಇಸ್ ಫಸ್ಟ್ ಎಲಿಮೆಂಟ್ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ಫಾರ್ ಅರೇ ಕೊಟ್ಟು ಅದನ್ನ ಈಚ್ ಬೈ ಎಲಿಮೆಂಟ್ ಅಂತ ಕೊಟ್ರೆ ಎಲ್ಲ ಅರೇಲಿರೋ 0 ಎಲಿಮೆಂಟ್ ಇಂದ n ಎಲಿಮೆಂಟ್ ವರೆಗೂ ಅದೇ ಪ್ರೋಸೆಸ್ ಮಾಡುತ್ತೆ. ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಲೂಪಿಂಗ್ ಸ್ಟ್ರಕ್ಚರ್ ಯು ವಿಲ್ ಗೋ ಥ್ರೂ ಇನ್ ದ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್. ಅಂಡ್ ವಿ ಹ್ಯಾವ್ ಅ ವೈಲ್ ಲೂಪ್ ಅಂಡ್ ಡು ವೈಲ್ ಲೂಪ್. While loop is an entry control loop and do while loop is exit control loop. You check condition, repeat as many time and finally check condition. That is the simplistic, and it is manually ನಾವು increment ಕಂಟ್ರೋಲ್ ಮಾಡಬೇಕಾಗ do and while loop ನ ಯೂಸ್ ಮಾಡಬಹುದು. where for loop ಅಲ್ಲಿ ಹೇಗೆ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಇಷ್ಟೇ ಟೈಮ್ 10 times 20 times ಅಂತ ರಿಪೀಟ್ ಮಾಡೋದು ಲೆಕ್ಕ ಗೊತ್ತಿರುತ್ತೆ. ಅಂತ ಟೈಮಲ್ಲಿ ನೀವು for loops ನ ಯೂಸ್ ಮಾಡಬಹುದು. That's it. So this is simple looping structure you are going to use in JavaScript. ಸೊ ಸಿಂಟ್ಯಾಕ್ಸ್ ಹೇಳ್ತಾ ಇದ್ರೆ ಇಲ್ಲಿ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ ಹೇಗೆ ನೀವು ಫಾರ್ ಲೂಪ್ ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನೋಡಬಹುದು ಅಂತ. ಸೊ ಸಿಮಿಲರ್ ಟು ಯುವರ್ ಸ್ಕ್ರಿಪ್ಟ್ ಟ್ಯಾಗ್ ಆಡ್ ಮಾಡಿದೀವಿ. ಸೊ ಹಿಯರ್ ಇಟ್ ಕಮ್ಸ್ ದ ಎಕ್ಸಾಂಪಲ್ ಆಫ್ ದ ಫಾರ್ ಲೂಪ್. ಫಾರ್ ಲೂಪ್ ಕೌಂಟ್ ಅನ್ನೋದು ಒಂದು ವೇರಿಯಬಲ್ 0 ಹಾಕಿದ್ದೇನೆ. ಕೌಂಟ್ಗೆ ಲೆಸ್ ದ್ಯಾನ್ 10 ಆಗೋವರೆಗೆ ಕಂಡೀಷನ್ ಕೊಟ್ಟಿದ್ದೇವೆ. ಏನ್ ಮಾಡ್ತಾ ಇದೆ, ಕೌಂಟ್ ಪ್ಲಸ್ ಮಾಡ್ತಾ ಇದೀವಿ. ಸೊ ವಾಟ್ ಈಸ್ ದ ಪ್ರೋಸೆಸ್ ಇನ್ಸೈಡ್ ದ ಸ್ಕ್ರಿಪ್ಟ್? ಫಾರ್ ಲೂಪ್ ಒಳಗಡೆ ಏನಿದೆ, ಕೌಂಟ್ ನ ಪ್ರಿಂಟ್ ಮಾಡ್ತಾ ಇದೀವಿ ಅಂಡ್ ನ್ಯೂ ಲೈನ್ ಕ್ಯಾರೆಕ್ಟರ್ ಆಡ್ ಮಾಡ್ತಾ ಇದೀವಿ HTML ನಲ್ಲಿ. ಸೊ ಇದೇನಾಗಬೇಕು, ಫಾರ್ ಲೂಪ್ 10 ಸಲ ರನ್ ಆಗಬೇಕು. ಕರೆಂಟ್ ಕೌಂಟ್ ಈಸ್ 1 2 3 ಅಂತ ಪ್ರಿಂಟ್ ಆಗ್ತಾ ಹೋಗ್ಬೇಕು. ಸೊ ಇದು ಹೇಗೆ ಬರ್ಬೋದು ಔಟ್ಪುಟ್? ಸೊ ಕರೆಂಟ್ ಕೌಂಟ್ ಈಸ್ ಈಕ್ವಲ್ ಟು 0 ಫಸ್ಟ್ ಬರುತ್ತೆ, 1 2 3 ಅದೇ ರೀತಿ 9 ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಗಿವನ್ ಅ ಕೌಂಟ್ ಲೆಸ್ ದ್ಯಾನ್ 10. ಈಕ್ವಲ್ ಆಗೋವರೆಗೂ ಹೋದ್ರೆ ಏನಾಗ್ಬೋದು, 1 ಆಗ್ಬೋದು. ಚೆಕ್ ಮಾಡಿ 9ಕ್ಕೆ ನಿಲ್ಲುತ್ತಾ 10ಕ್ಕೆ ನಿಲ್ಲುತ್ತಾ ಅಂತ. ಓಕೆ, ಲೂಪ್ ಟರ್ಮಿನೇಟ್ ಆದ್ಮೇಲೆ ಲೂಪ್ ಈಸ್ ಸ್ಟಾಪ್ ಅಂತ ಲಾಸ್ಟ್ ಯುವರ್ ಜಾವಾ ಸ್ಕ್ರಿಪ್ಟ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಂಕ್ಷನ್ ಜಾವಾ ಸ್ಕ್ರಿಪ್ಟ್ ಒಂಥರ ಈಸಿ, ಒಂಥರ ಕಷ್ಟ. ಸೊ ಫಂಕ್ಷನ್, ಯು ಕ್ಯಾನ್ ಡಿಕ್ಲೇರ್ ಎ ಫಂಕ್ಷನ್ ಇನ್ ಯುವರ್ ಜಾವಾ ಸ್ಕ್ರಿಪ್ಟ್ ಆಸ್ ಸಿಂಪಲ್ ಆಸ್ ವಾಟ್ ಯು ಲುಕ್ ಹಿಯರ್. ಸೊ ಫಂಕ್ಷನ್ ಅನ್ನೋದು ಕೀವರ್ಡ್, ಸೇ ಹಲೋ ಅನ್ನೋದು ಫಂಕ್ಷನ್ ನೇಮ್. ಫಂಕ್ಷನ್ ಅಂತ ಕೀವರ್ಡ್ ಯೂಸ್ ಮಾಡಿ ಸೇ ಹಲೋ ಅಂತ ಫಂಕ್ಷನ್ ಡಿಕ್ಲೇರ್ ಮಾಡಿ ಅಂಡ್ ವಾಟ್ ಆರ್ ಆರ್ಗ್ಯುಮೆಂಟ್ಸ್ ಇದ್ರೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಇನ್ಸೈಡ್ ಫಂಕ್ಷನ್ ಬಾಡಿ ಬರಿಬೇಕು. ಫಂಕ್ಷನ್ ಬಾಡಿ ಏನು, ಫಂಕ್ಷನ್ ಏನ್ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಸೊ ಇಟ್ ಈಸ್ ಡಿಪೆಂಡ್ ಆನ್ ವಾಟ್ ದ ರಿಕ್ವೈರ್ಮೆಂಟ್ ಏನಿರುತ್ತೆ ಅದರ ಮೇಲೆ ಹೋಗುತ್ತೆ. ಸೊ ಹಿಯರ್ ಇಟ್ ಇಸ್ ಸಿಂಪಲ್ ಸಿಂಟ್ಯಾಕ್ಸ್. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ನೀವು ಕ್ಲಾಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು, ಆಬ್ಜೆಕ್ಟ್ಸ್ ಹೈರಾರ್ಕಿ ಕೂಡ ಕ್ರಿಯೇಟ್ ಮಾಡ್ಬೋದು. ಆದ್ರೂ ಅಲಾಂಗ್ ವಿತ್ ದಟ್ ಡೈರೆಕ್ಟ್ ಆಗಿ ಒಂದು ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಇದನ್ನ ನಾನ್ ಆಗ್ಮೆಂಟೆಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಒಂದು ಫಂಕ್ಷನ್ ಕಾಲ್ ಮಾಡ್ಲಿಕ್ಕೆ ನಾನ್ ಆಗ್ಮೆಂಟೆಡ್, ದೇರ್ ಆರ್ ಸಮ್ ಟರ್ಮಿನಾಲಜೀಸ್, ಅದನ್ನ ನೋಡೋಣ ಆಮೇಲೆ. ಸೊ ಹಿಯರ್ that's about simple how to declare function in JavaScript. ಸೊ ಆಯ್ತು, ಬಹಳಷ್ಟು ಸಣ್ಣ ಪುಟ್ಟ ವೇರಿಯೇಬಲ್ ನಾವಿವಾಗ ಜಾವಾ ಸ್ಕ್ರಿಪ್ಟ್ ಅಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡೋದು ನೋಡಿದ್ವಿ, ಫಾರ್ ಲೂಪ್ ನೋಡಿದ್ವಿ, ಕಂಟ್ರೋಲ್ ಸ್ಟ್ರಕ್ಚರ್ ಇಫ್ ಹೆಂಗೆ ಯೂಸ್ ಮಾಡೋದು ನೋಡಿದ್ವಿ, ಫಂಕ್ಷನ್ಸ್ ಹೆಂಗೆ ಯೂಸ್ ಮಾಡೋದು ನೋಡಿದ್ವಿ. ಒಂದು ಸಿಂಪಲ್ ಪ್ರೋಗ್ರಾಮ್ ನ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಇದನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ರನ್ ಮಾಡೋದು, ಡಿಬಗ್ ಮಾಡೋದು, ಒಂದು ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮ್ ನ ಹೇಗೆ ನಾವು ರನ್ ಮಾಡೋದು, ಡಿಬಗ್ ಹೇಗೆ ಮಾಡೋದು, ಇದನ್ನ ನಾವು ನೋಡೋಣ. ಅದಕ್ಕೂ ಮುಂಚೆ ಇವತ್ತು ಕ್ಲಾಸಲ್ಲಿ ನಾವೇನ್ ಡಿಸ್ಕಸ್ ಮಾಡಿದೀನಿ ಅಂತ ಒಂದು ಚೆಕ್ ಮಾಡೋಣ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲ ಅಂತ. ಓಕೆ, ಸೊ ನಾವ್ ವಿ ಹ್ಯಾವ್ ಎ ಕ್ವಶನ್ ಹಿಯರ್ ವಿಚ್ ಈಸ್ JavaScript ಈಸ್ ಕೇಸ್ ಸೆನ್ಸಿಟಿವ್. JavaScript ಕೇಸ್ ಸೆನ್ಸಿಟಿವ್ ಗೊತ್ತಿದ್ಯಾ? ಆನ್ಸರ್ ಏನು? ಎಸ್, JavaScript ಈಸ್ ಕೇಸ್ ಸೆನ್ಸಿಟಿವ್. ಸೆಕೆಂಡ್ ಕ್ವಶನ್ ವಿ ಹ್ಯಾವ್, ಇನ್ಸೈಡ್ ವಿಚ್ HTML ಎಲಿಮೆಂಟ್ ಡು ವಿ ಪುಟ್ ದ JavaScript? JavaScript ನ ನಾವು HTML ಅಲ್ಲಿ ಎಲ್ಲಿ ಬರೀಬಹುದು, ಯಾವ ಟ್ಯಾಗ್ ಅಲ್ಲಿ ಬರೀಬಹುದು? ಆಪ್ಷನ್ಸ್ ಆರ್ ಸ್ಕ್ರಿಪ್ಟ್ ಟ್ಯಾಗ್, JS ಟ್ಯಾಗ್,
ಲಿಂಕ್ ಟ್ಯಾಗ್, ಹೆಡ್ ಟ್ಯಾಗ್. ಯಾವ್ದ್ರಲ್ಲಿ ಬರಿಬೋದು? ಸ್ಕ್ರಿಪ್ಟ್ ಟ್ಯಾಗ್ ಅನ್ನೋದು ಇದಕ್ಕೆ ಆನ್ಸರ್. ವೇರ್ ಡಸ್ ದ ಜಾವಾ ಸ್ಕ್ರಿಪ್ಟ್ ವಿಲ್ ಎಕ್ಸಿಕ್ಯೂಟ್? ಜಾವಾ ಸ್ಕ್ರಿಪ್ಟ್ ಎಲ್ಲಿ ರನ್ ಆಗುತ್ತೆ? ಯು ಹ್ಯಾವ್ 4 ಆಪ್ಷನ್ಸ್. ಒನ್ ಇಸ್ ಬ್ರೌಸರ್, ಒನ್ ಇಸ್ ಸರ್ವರ್, ಒನ್ ಇಸ್ ನೆಟ್ವರ್ಕ್, ಆಪ್ಷನ್ ಡಿ ಇಸ್ ವೆಬ್. ಸೊ ಯಾವ್ದು ರೈಟ್ ಆನ್ಸರ್? ಬ್ರೌಸರ, ಸರ್ವರ, ನೆಟ್ವರ್ಕ್, ವೆಬ್. ಎಲ್ಲ ಇನ್ವಾಲ್ವ್ಡ್ ಇನ್ ಜಾವಾ ಸ್ಕ್ರಿಪ್ಟ್, ಬಟ್ ಜಾವಾ ಸ್ಕ್ರಿಪ್ಟ್ runs on option A, browser. So that's it for today, students. So we have seen a simple JavaScript program and some questions about it. So next class we will practically do how to code and execute JavaScript in browser. Thank you.